ಭಾಷೆ ಒಂದು ಸಂವಹನ ಮಾಧ್ಯಮ. ಅದಕ್ಕೆ ಅದರ ಮೇಲೆ ಯಾಕೆ ನಮಗೆ ಪ್ರೀತಿ ಇರುತ್ತೆ ಅಂದರೆ, ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಪ್ರಜ್ಞೆ ಮತ್ತು ನಮ್ಮ ಅನುಭವ ಎರಡೂ ನಿಂತಿರೋದು ಭಾಷೆಯ ಮೇಲೆ. ನಾನು ಚಿಕ್ಕಂದಿನಲ್ಲಿ ಒಂದು ಪುರಂದರದಾಸರ ಹಾಡನ್ನು ಕೇಳಿದರೆ, ಯಾವ ಭಾಷೆಯಲ್ಲಿ, ಕನ್ನಡದಲ್ಲಿ ಕೇಳಿರ್ತೀನಿ, ಅದು ನನ್ನ ಮನಸ್ಸಲ್ಲಿ ಅನುರಣನಗೊಳ್ಳುತ್ತಾ ಇರುತ್ತೆ. ಪುರಂದರದಾಸರು, ಕುವೆಂಪು, ಕುಮಾರವ್ಯಾಸ, ಬೇಂದ್ರೆ ಇವರ ಎಲ್ಲ ಏನೆಲ್ಲ ಕೇಳಿರ್ತೀನಲ್ಲ, ಅದು ನನ್ನ ಭಾಷೆಯಲ್ಲಿ ಕೇಳಿರ್ತೀನಿ. ನಮ್ಮ ಅಮ್ಮನ ಮಾತುಗಳನ್ನು ಕೇಳಿರ್ತೀನಿ, ನನ್ನ ಗೆಳೆಯರ ಮಾತುಗಳನ್ನು ಕೇಳಿರ್ತೀನಿ. ಅದು ಪ್ರೈಮರಿ, ಅದು ಪ್ರಾಥಮಿಕವಾಗಿ ನನಗೆ ಬಹಳ ಆಪ್ತವಾಗೋದು ನನ್ನ ಭಾಷೆಯಲ್ಲಿ ಕೇಳಿರೋದು. ಎರಡನೇದ್ದು, ಬೇರೆ ಭಾಷೆಯ ಮೂಲಕ ಯಾಕೆ ನನಗೆ ಇನ್ನೊಂದು ಭಾಷೆ ಬೇಕು ಅನಿಸಿತ್ತಂದರೆ, ಅಲ್ಲಿರುವ ನಾಲೆಡ್ಜನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸೇತುವೆಯಾಗಿ ಬೇರೆ ಭಾಷೆ ಬೇಕು. ಅದು ನಾನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಆ ಭಾಷೆಯನ್ನು ಬಳಸ್ಕೋತೀನಿ ನಾನು. ಇಂಗ್ಲೀಷ್ ನನಗೆ, ನಾನು ಹೇಳ್ತಾ ಇರ್ತೀನಿ, ಸಂತೋಷಕ್ಕಾಗಿ ಕನ್ನಡ, ಸಂಪಾದನೆಗಾಗಿ ಇಂಗ್ಲೀಷ್ ಅಂತ ಎಜುಕೇಷನ್ ಬಂದಾಗ.